ಕೋರ್ಟ್ ಆವರಣದಲ್ಲಿ ಬಿಎಸ್ವೈಗೆ ಜನರಿಂದ ಧಿಕ್ಕಾರದ ಕೂಗು. ಶೇಮ್ ಶೇಮ್ ಎಂದ ಜನ. ಅಯ್ಯಯ್ಯೋ, ನನಗಿಂತ ಮೊದಲು ಯಾರ್ಯಾರಿಗೆ ಧಿಕ್ಕಾರ ಕೂಗಿದ್ರು ಆ ದಾಖಲೆಗಳನ್ನ ಬಹಿರಂಗಪಡಿಸಿ ಬಣ್ಣ ಬಯಲು ಮಾಡ್ತೀನಿ ಅಂದ್ರಂತೆ ಯಡಿಯೂರಪ್ಪ. ಯಡಿಯೂರಪ್ಪನವರೇ ನಮ್ಮ ನಾಯಕರು, ಅವರನ್ನ ಬೆಂಬಲಿಸಿ ನಾವೆಲ್ಲ ಕೋರ್ಟ್ಗೆ ಹೋಗ್ತೇವೆ. ರೇಣುಕಾಚಾರ್ಯ. ಯಪ್ಪ ಯಪ್ಪ, ಕೋರ್ಟಿನವರೆಗೂ ಹೋದವರು ಜೈಲ್ಗೆ ಹಾಕಿದ್ರೆ ಅಲ್ಲಿಗೂ ಹೋಗ್ತೀರಾ ಅಂದ್ರೆ ಸೈಲೆಂಟ್ ಆದ್ರಂತೆ ರೇಣುಕಪ್ಪ. ಬಿಎಸ್ವೈಗೆ ಜಾಮೀನು ನಿರಾಕರಿಸಿದ ಹೈಕೋರ್ಟ್. ಕಾನೂನಿಗೆ ತಲೆಬಾಗುವೆ ಎಂದ ಯಡಿಯೂರಪ್ಪ. ಅಯ್ಯಯ್ಯಪ್ಪ. ಆಸ್ಪತ್ರೆಯಲ್ಲೋ ದೇವಸ್ಥಾನದಲ್ಲೋ ಅಷ್ಟೊತ್ತಿಗೆ ಯಾವ ಕಾಯಿಲೆನೂ ಬರೋದಿಲ್ವಾ ಅಂತ ಕೇಳ್ತಾ ಇದಾರಲ್ಲ ಜನ. ಸೌರಮಂಡಲದಲ್ಲಿ ವಜ್ರದಿಂದಲೇ ರೂಪುಗೊಂಡಿರುವ ಗ್ರಹ ಪತ್ತೆ. ಅಬ್ಬಬ್ಬಾ. ಒಪ್ಪಿ ತಪ್ಪಿಯು ಗಣಿ ಧಣಿಗಳಿಗೆ ಹೇಳ್ಬೇಡಿ. ಅಲ್ಲಿಗೆ ಹೋಗಿ ಗಣಿಗಾರಿಕೆ ಶುರು ಹಚ್ಕೊಂಡ್ರೆ ಹಿಡಿಯೋರು ಯಾರು? ರಾಜಸ್ಥಾನ ಅಸೆಂಬ್ಲಿಯಲ್ಲಿ ಬಿಜೆಪಿ ಶಾಸಕಿಯಿಂದ ಚೆಪ್ಪಲಿ ಎಸೆತ. ಅಕಟಕಟ. ಪ್ರಜಾಪ್ರಭುತ್ವದ ದೇಗುಲದಲ್ಲಿ ನಡೆಯೋದ್ರ ಬಗ್ಗೆ ಮಾತನಾಡಬಾರ್ದು. ಕೈ ಕಟ್ ಬಾಯ್ ಮುಟ್. ಜನಪ್ರತಿನಿಧಿಗಳಿಗೆ ಜೈ. ಹಾ. 7ಕ್ಕೆ ಬಿಎಸ್ವೈ ವಿಚಾರಣೆ ಮುಂದೂಡಿಕೆ. ಅಯ್ಯೋ ದೇವ್ರೇ. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 7ರವರೆಗೆ ಆಯುಷ್ಯ. ಮಗ ಅಳಿಯ ಜತೆ ಕೋರ್ಟ್ಗೆ ಹಾಜರಾದ ಬಿಎಸ್ವೈ. ಅಯ್ಯೋ ಪಾಪ. ಇಷ್ಟು ದಿನ ಮದ್ವೆ ಊಟಕ್ಕೆ ಮಾತ್ರ ಕುಟುಂಬ ಸಮೇತ ಹೋಗೋ ರೂಢಿ ಇತ್ತು. ರಾಜಕಾರಣಿಗಳು ಕೋರ್ಟ್ಗೂ ಕುಟುಂಬ ಸಮೇತ ಹೋಗೋ ಹಾಗೆ ಆಗಿದ್ಯಲ್ಲಪ್ಪ. ಅಯ್ಯೋ. ನನ್ನ ಆರೋಗ್ಯ ಸ್ಥಿರವಾಗಿದೆ. ಬಿಎಸ್ವೈ. ಹೌದಾ? ಜ್ವರ ಬಂತು ಅಂದಿದ್ರಲ್ಲ. ಓಹೋ, ಜ್ವರನೂ ನಿಮಗೆ ಬೇಕಾದಾಗ ಮಾತ್ರ ಬರೋ ಹಾಗೆ ಮಾಡ್ಕೊಂಡಿದ್ದೀರೋ? 20 IAS ಅಧಿಕಾರಿಗಳ ವರ್ಗಾವಣೆ. ಶಿವ. ವರ್ಗಾವಣೆ ಮಾಡಲ್ಲ ಅಂತ ಹೇಳಿ ಅದ್ಲು ಬದ್ಲು ಆಟ ಶುರು ಮಾಡ್ಬಿಟ್ರಲ್ಲ. ಹಳೆ ಸಂಪ್ರದಾಯ ಮುರಿಬಾರದು ಅಂತಿರ್ಬೇಕು ಬಿಡಿ.